ಗುಡಿಬಂಡೆ ತಾಲೂಕು ಬೀಚುಗಾನಹಳ್ಳಿ ಗ್ರಾಮದಲ್ಲಿ ಮಚ್ಚಿನಿಂದ ವ್ಯಕ್ತಿಯೊಬ್ಬನ ಮೇಲೆ ಮಾರಣಾಂತಿಕ ಹಲ್ಲೆ. ಬೆಳಿಗ್ಗೆ ಹಾಡುಹಗಲೇ ಮಚ್ಚಿನಿಂದ ವ್ಯಕ್ತಿಯೊಬ್ಬನಿಗೆ ನಡೆಸಿದ ಮಾರಣಾಂತಿಕ ಹಲ್ಲೆಯಿಂದ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ವ್ಯಕ್ತಿಯನ್ನ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕು ಬೀಚುಗಾನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಗ್ರಾಮದ ನರಸಿಂಹಮೂರ್ತಿ ಎನ್ನುವವನು ಬೀಸಿದ ಮಚ್ಚಿನ ಏಟಿಗೆ ಸಾಯಿನಾಥ ಬಿವಿ ಎನ್ನುವವನು ಸಾವು ಬದುಕಿನ ಹೋರಾಟ ನಡೆಸುತ್ತಿದ್ದಾನೆ. ಗಾಯಗೊಂಡ ಸಾಯಿನಾಥ್ಗೆ 1 ವಾರದಲ್ಲಿ ಮದುವೆ ಫಿಕ್ಸ್ ಆಗಿತ್ತಂತೆ. ಆದರೆ ಜಮೀನು ಗಲಾಟೆಯ ವಿಚಾರದಲ್ಲಿ ಅಕ್ಕಪಕ್ಕದ ಮನೆಯವರೇ ಆದ ನರಸಿಂಹಮೂರ್ತಿ ಮಚ್ಚಿನಿಂದ ಕುತ್ತಿಗೆ ಬೆನ್ನಿನ ಭಾಗಕ್ಕೆ ಹೊಡೆದ ಪೆಟ್ಟಿಗೆ ರಕ್ತ ಕಾದಿಸಿಕೊಂಡು ಸ್ಥಳದಲ್ಲಿಯೇ ಬಿದ್ದ ಪ್ರಜ್ಞಾಹೀನನಾಗಿದ್ದಾನೆ. ಇಂದು ಬೆಳಗ್ಗೆ 8:30 ಸಮಯದಲ್ಲಿ ಬೀಚುಗಾನಹಳ್ಳಿ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದತ್ತ ಈ ಘಟನೆ ನಡೆದಿದ್ದು, ಘಟನೆ ಮಾಹಿತಿ ಊರೆಲ್ಲ ಹರಡಿ ಭಯಭೀತರಾಗಿದ್ದಾರೆ. ಗಂಭೀರವಾಗಿ ಗಾಯಗೊಂಡ ಸಾಯಿನಾಥನನ್ನ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದ್ದು ಚಿಕಿತ್ಸೆ ನಡೆಯುತ್ತಿದೆ. ಗುಡಿಬಂಡೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು, ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಇರುವ ಗಾಯಾಳು ಸಾಯಿನಾಥ್ ಬಳಿ ಟೌನ್ ಸಬ್ ಇನ್ಸ್ಪೆಕ್ಟರ್ ಅಮರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ.